ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮ್ದೇನೋ ಕಡಿಮೆ ರ್ಯಾಂಕ್ ಬಂದಿದೆಯಾ, ಆದ್ರೂ ನಿಮಗೆ ಒಳ್ಳೆ ಕಾಲೇಜ್ ಸೀಟ್ ಬೇಕಾ, ಏನು ಮಾಡಬೇಕು, ನನ್ನ ಹತ್ರ ಇರೋ ಸ್ವಲ್ಪ ಟಿಪ್ಸ್ಗಳನ್ನು ಮಾಡಿರೋ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ. ಕಡಿಮೆ ರ್ಯಾಂಕ್ ಬಂದವ್ರು ಮಾತ್ರ ನೋಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ನೋಡಿ ಐಡಿಯಾ ಬರುತ್ತೆ ಹೇಗೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೈನ್ ಆಪ್ಷನ್ ಆಯ್ತಾ, ಕಡಿಮೆ ರ್ಯಾಂಕ್ ಬಂದವರಿಗೆ, ರ್ಯಾಂಕ್ ಜಾಸ್ತಿ ಇರೋರಿಗೆ, ಮೋರ್ ದೆನ್ 50, 60,000, 70,000 ಇದ್ರೆ ಮೈನ್ ಆಪ್ಷನ್ ಬಂದ್ಬಿಟ್ಟು ಹೆಚ್ಚು ಆಪ್ಷನ್ಸ್ನ ಮಾಡೋದಾಯ್ತಾ. ಹೆಚ್ಚು ಆಪ್ಷನ್ಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಆಯ್ಕೆಗಳು ಕೂಡ ಬರ್ತದೆ. ಲೈಕ್ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಒಂದಾದ್ರೂ ಒಂದು ಅಲಾಟ್ಮೆಂಟ್ ಆಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಪ್ರಿಯಾರಿಟಿ ಒಂದು 5-10 ಇರ್ತದೆ. ನಿಮ್ಮ ಪ್ರಿಯಾರಿಟಿ ನಂತರ ಜಾಸ್ತಿ ಆಪ್ಷನ್ ಹಾಕಿ, ನೀವು ಕನಿಷ್ಠ 40-50 ಆಪ್ಷನ್ಗಳು ಕೂಡ ಇರಲಿ. ಕೆಲವೊಮ್ಮೆ ನಿಮ್ಮ ಆಯ್ಕೆ ಸರಿ ಆಗದಿದ್ದರೆ ನಿಮಗೆ ಯಾವ್ದಾದ್ರು ಬ್ಯಾಕಪ್ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿರ್ತಾರಲ್ಲ, ಅದು ನಿಮಗೆ ಅಲಾಟ್ಮೆಂಟ್ ಆಗುವ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಹೆಚ್ಚು ಕಾಲೇಜಸ್ನ ಆ್ಯಡ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಲೋವರ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗಂತೂ ಕಡ್ಡಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಫಸ್ಟ್ ನಿಮಗೆ ಟಾಪ್ ಕಾಲೇಜಸ್ ಹಾಕಿ, ನಂತರ ಕೋರ್ಸ್ ಹಾಕಿ, ನಂತರ ನಿಮಗೆ ಮೀಡಿಯಂ ಕಾಲೇಜಸ್ ಹಾಕಿ, ನಂತರ ನಿಮಗೆ ಕಡಿಮೆ ರ್ಯಾಂಕ್ ಕಾಲೇಜಸ್ನ ಆ್ಯಡ್ ಮಾಡಿ. ಟಾಪ್ ಆಲ್ಮೋಸ್ಟ್ ಸಿಗೋದಿಲ್ಲ, ಸಿಕ್ಕೋರು ನಿಮ್ಮ ಲಕ್ಕು. ನಂತರ ಕೋರ್ಸಸ್ಗಳನ್ನ ಹಾಕ್ತೀರಾ, ನಂತರ ಮೀಡಿಯಂ ಲೆವೆಲ್ ಕಾಲೇಜ್ಗಳನ್ನ ಚೆಕ್ ಮಾಡುತ್ತೆ. ಮೀಡಿಯಂ ಲೆವೆಲ್ ಆಗಿಲ್ಲ ಅಂದ್ರೆ ನಿಮಗೆ ಕೊನೆಗೆ ಕಡಿಮೆ ರ್ಯಾಂಕ್ ಕಾಲೇಜ್ಗಳು ನಿಮಗೆ ಈಸಿಯಾಗಿ ಅಲೋಟ್ಮೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಮಾಡಿ, ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೈನ್ ಥಿಂಗ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಕಾಂಪಿಟೇಷನ್ ಇರೋ ಕೋರ್ಸ್ಗಳು ಕೂಡ ಆ್ಯಡ್ ಮಾಡಿ. ಲೈಕ್ ಈಗ CSA ಬೇಕು, ECನೇ ಬೇಕು ಅಂದ್ರೆ ಅದ್ರ ಕಾಂಪಿಟೇಷನ್ ಕೂಡ ಇರುತ್ತೆ. ಅದು ಬೇಕು ಅಂದ್ರೆ ಓಕೆ, ಫಸ್ಟ್ ಪ್ರಯಾರಿಟಿ ಕೊಡಿ CSE ECಗೆ. ನೆಕ್ಸ್ಟ್ ಪ್ರಯಾರಿಟಿ ಏನು ಮಾಡಬೇಕಾಗುತ್ತೆ ಅಂದ್ರೆ, ಲಾಸ್ಟ್ ಪ್ರಯಾರಿಟಿ ಅಂದ್ಬಿಟ್ಟು ಸಿವಿಲ್, ಮೆಕ್ಕೋ, ಬಯೋಟೆಕ್ನಾಲಜಿನೋ, ಅಗ್ರಿಕಲ್ಚರ್, ಎನ್ವೈರನ್ಮೆಂಟ್ ಕೂಡ ಟ್ರೈ ಮಾಡಿ. ಇದರಲ್ಲಿ ಕೂಡ ನಿಮಗೆ ಸೀಟ್ ಸಿಗುವ ಅವಶ್ಯಕತೆ ಇದೆ. ನನಗೆ ಬೇಡ CSECನೇ ಬೇಕು ಅಂದ್ರೆ ನೀವು ಗೌರ್ಮೆಂಟ್ ಕಾಲೇಜುಗಳು ಅಥವಾ ಲೋ ಡಿಮ್ಯಾಂಡ್ ಕಾಲೇಜುಗಳನ್ನ ಟ್ರೈ ಮಾಡಬಹುದು. ಅವ್ರ ಬ್ಯಾಕಪ್ ಆಲ್ಟರ್ನೇಟಿವ್ ECIS ಆ ಥರ ನೀವು ನೋಡ್ಬೋದು. ಸುಮ್ಮನೆ ಕೋರ್ಸ್ಗಳು ವೇಸ್ಟ್, ಕಾಮಿಡಿ ಅನ್ಕೋಬೇಡಿ. ಅದಕ್ಕೂ ಕೂಡ ಒಂದಲ್ಲ ಒಂದು ರೀತಿ ಡಿಮ್ಯಾಂಡ್ ಕೂಡ ಇದೆ. ನಿಮ್ಮ ಸ್ಕಿಲ್ ಸೆಟ್ ಮುಖ್ಯ ಆಗುತ್ತೆ. ನೀವು ಸ್ಕಿಲ್ ಇದ್ರೆ ಕೂಡ ಆರಾಮಾಗಿ ನೀವು IT ಕೂಡ ಹೋಗ್ಬೋದು, ಬೇರೆ ಇದಕ್ಕೂ ಹೋಗ್ಬೋದು. ಇಲ್ಲಿ ಮೈನ್ ಥಿಂಗ್ ಇನ್ನೊಂದು ಸಜೆಷನ್ ಮಾಡ್ಬಿಟ್ಟು, ಕಾಲೇಜು ಮಾತ್ರವಲ್ಲ, ಕೋರ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ CS ಸಿಗೋದಿಲ್ಲ, ಅಥವಾ CS ಕಂಪ್ಯೂಟರ್ ಸಿಗೋದಿಲ್ಲ, ಬಿಕಾಸ್ ಕಾಂಪಿಟೇಷನ್ ಕೂಡ ಇರುತ್ತೆ. ತ್ರಿಬಲ್ ಸಿವಿಲ್ ಕೂಡ ಸಿಗ್ಬೋದು. ಹಾಗಾಗಿ ಒಂದೇ ಕಾಲೇಜುಗಳಲ್ಲಿ ಹಲವು ವಿಭಾಗಗಳು ಇರ್ತವೆ, ಹಲವು ಬ್ರಾಂಚಸ್ ಕೂಡ ಇರ್ತವೆ. ಅದಕ್ಕೆ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಹಾಕಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾಲ್ಕನೇದು ಬಂದ್ಬಿಟ್ಟು ಹೆಚ್ಚು ರೂರಲ್ ಕಾಲೇಜ್ಗಳನ್ನ ಚೂಸ್ ಮಾಡಿ. ಇನ್ ಕೇಸ್ ನಿಮ್ದು ಲೋ ರ್ಯಾಂಕ್ ಇದ್ರೆ ರೂರಲ್ ಕಾಲೇಜ್ ಮಾಡಿ. ಬಿಕಾಸ್ ಸಿಟಿಯಲ್ಲಿ ಏನಾಗುತ್ತೆ, ಲಕ್ಷಾಂತರ ಜನ ಬರ್ತಾರೆ, ಗೊತ್ತಿರುತ್ತೆ ಅವರು ಅಲ್ಲೇ ಇರಬೇಕು, ನಮ್ಮ ಲೈಫ್ ಸ್ಟೈಲ್ ಹಂಗಿರುತ್ತೆ ಅಂತ ಇರ್ತಾರೆ. ಅಷ್ಟೇ ಫೀಸಸ್ ಜಾಸ್ತಿ ಇರುತ್ತೆ. ಬಟ್ ರೂರಲ್ ಕಡೆ ಇರೋದು, ಔಟರ್ ಇರೋದು ವಿದ್ಯಾರ್ಥಿಗಳು ಜಾಸ್ತಿ ಆಸಕ್ತಿ ತೋರಿಸೋದಿಲ್ಲ. ಆ ನಿಟ್ಟಿನಲ್ಲಿ ಕಟ್ ಆಫ್ ಕೂಡ ನಿಮಗೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೇದಾಗಿರುತ್ತೆ. ಬೆಂಗಳೂರು, ಮೈಸೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಆದರೆ ಬೆಳಗಾವಿ, ಧಾರವಾಡ, ಚಿಕ್ಕಬಳ್ಳಾಪುರ, ಹಾಸನ ಇಂಥ ಕಡೆ ಸರ್ಕಾರಿ ಅಂಡ್ ಪ್ರೈವೇಟ್ ಕಾಲೇಜುಗಳು ಕೂಡ ಇದಾವೆ. ಅಲ್ಲಿ ನಿಮಗೆ ಟ್ರೈ ಮಾಡಿದ್ರೆ ನಿಮಗೆ ಉತ್ತಮ ಅಂತ ಇಷ್ಟಪಡ್ತೀನಿ, ಇಚ್ಛೆ ಪಡೋ ವಿದ್ಯಾರ್ಥಿಗಳು. ಮೈನ್ ಥಿಂಗ್ ಬಂದ್ಬಿಟ್ಟು ಪ್ರದೇಶ ಪ್ರಮುಖತೆ ಹೊಂದಿದ ಕಾಲೇಜುಗಳು. ಏನಂದ್ರೆ ಕೆಲ ಕಾಲೇಜುಗಳು ಕೂಡ ಜನಪ್ರಿಯ ಆಗಿರ್ತವೆ, ಆದರೆ ಫೆಸಿಲಿಟಿ ಕೂಡ ಇರೋದಿಲ್ಲ. ಲೈಕ್ ಸಮ್ ಕಾಲೇಜಸ್ ಆರ್ ವೆರಿ ವೆರಿ ಫೇಮಸ್ ಆಗಿರ್ತವೆ, ಬಟ್ ಅದರಲ್ಲಿ ಫೆಸಿಲಿಟಿನೇ ಇರೋದಿಲ್ಲ. ಆದರೆ ಕೆಲವೊಂದು ಕಡಿಮೆ ಕಾಲೇಜುಗಳು ಇರ್ತವೆ, ಕಡಿಮೆ ರ್ಯಾಂಕಿಂಗ್ ಇರುತ್ತೆ, ಬಟ್ ಟೀಚಿಂಗ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆ ರೀತಿ ನೀವು ನೋಡಬೇಕಾಗುತ್ತೆ. ಇನ್ನು ಮಾಕ್ ಎಂಟ್ರಿ, ಆಪ್ಷನ್ ಎಂಟ್ರಿ ಕೂಡ ನೋಡಿದ್ದಾರೆ. ಮಾಕ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಸೀಟ್ ಅಲಾಟ್ಮೆಂಟ್ ಆಗಿದೆ ಏನು ಅಂತ. ನಿಮ್ಮ ಈ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಎಲ್ಲ ಹೇಳಿ ನಿಮಗೆ ಒಂದು ಅಂದಾಜು ಮಾಹಿತಿ ಸಿಗುತ್ತೆ, ಆಯ್ತಾ. ಅದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಅದನ್ನು ಕೂಡ ಪರಿಗಣಿಸಿ, ಆಯ್ತಾ. ಅಂಡ್ ನಿಮಗೆ ಮೇನ್ ಥಿಂಗ್, ನಿಮಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಸರಿಯಾದ ಸಮಯಕ್ಕೆ ರಿಪೋರ್ಟ್ಮೆಂಟ್ ಮಾಡಿ. ಅದು ಕೈ ತಪ್ಪೋದು. ಎಲ್ಲ ಡೇಟ್ ದಿನಾಂಕಗಳನ್ನು KE ಅವರು ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ಗಮನ ವಹಿಸಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ತಪ್ಪು ಅಂದ್ರೆ, ನನ್ನ ರ್ಯಾಂಕ್ ಕಡಿಮೆ ಇದೆ, ನನಗೆ ಸೀಟ್ ಸಿಗೋದೇ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡಿ. 1 ಲಕ್ಷ, 1 ಲಕ್ಷ, 2 ಲಕ್ಷ ಇದೆ ಕೂಡ ಸೀಟ್ಗಳು ಕೂಡ ಸಿಗ್ತಾ ಇದಾವೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಾಲೇಜುಗಳಲ್ಲೇ ಸೀಟ್ಗಳು ಕೂಡ ಮಿಗ್ತಾ ಇದಾವೆ. ಆ ರೀತಿ ಪರಿಸ್ಥಿತಿ ಆಗಿದೆ. ನಿಮ್ಗೆ ಒಳ್ಳೆ ಕಾಲೇಜು, ನಿಮ್ಗೆ ಟಾಪ್ ಕಾಲೇಜಸ್ ಬೇಕು ಅಂದ್ರೆ ಅಲ್ಲಿ ಸಿಗದೇ ಇರಬಹುದು, ಬಟ್ ಈ ರೀತಿ ಆಗೋದಿಲ್ಲ ಇಷ್ಟಪಡ್ತೀನಿ. ಇನ್ ಮೈನ್ ಥಿಂಗ್, ನೀವು ಲಾಕ್ ಮಾಡಿ ಸಬ್ಮಿಟ್ ಮಾಡದೆ ನೀವು ಪ್ರಿಂಟ್ ತೆಗೆದುಕೊಳ್ಳಬೇಡಿ. ನೀವು ಆಪ್ಷನ್ ಎಂಟ್ರಿ ಮಾಡಿ ಫೈನಲ್ ಆಗಿ ನೀವು ಲಾಕ್ ಮಾಡಿ ಸಬ್ಮಿಟ್ ಮಾಡಿ ನಂತರ ನೀವು ಪ್ರಿಂಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆ, ನಿಮ್ದು ರ್ಯಾಂಕು 75,000 ಆಗಿದ್ರೆ ಟಾಪ್ 10 ಕಾಲೇಜುಗಳಲ್ಲಿ CSE EC ಸಿಗೋದಿಲ್ಲ. ಸಿಕ್ಕಿರೋ ನಿಮ್ಮ ಲಕ್ ಇರ್ಬೋದು. ನೆಕ್ಸ್ಟ್ 20 ಕಾಲೇಜುಗಳಲ್ಲಿ ಆರಾಮಾಗಿ EEE, ಸಿವಿಲ್, ಮೆಕ್ಕೋ ನೀವು ಟ್ರೈ ಮಾಡಬಹುದು. ರಿಮೈನಿಂಗ್ 20 ಕಾಲೇಜುಗಳಲ್ಲಿ ಬಯೋಟೆಕ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ರೂರಲ್ ಕಾಲೇಜಸ್ಗಳಲ್ಲಿ ನೀವು ಆರಾಮಾಗಿ ಟ್ರೈ ಮಾಡಬಹುದು. ಇಲ್ಲಿ CSE EC ನಿಮಗೆ ಟಾಪ್ 10 ಕಾಲೇಜಸ್ ಸಿಗಲ್ಲ ಅಂತ ಹೇಳಿದ್ರೆ ಬೇರೆ ಕಾಲೇಜಲ್ಲಿ ಸಿಗ್ಬೋದಲ್ಲ. ಯಾಕೆ ಟಾಪ್ ಕಾಲೇಜಸ್ ನಿಮಗೆ ಬೇಕು ಅಂತ ಪ್ರಯಾರಿಟಿ ಕೂಡ ಮಾಡ್ತಾರೆ. ಆ ರೀತಿ ಚೆಕ್ ಮಾಡಿ. ಆಲ್ಟರ್ನೇಟಿವ್ ಬ್ರಾಂಚಸ್ನ ಟ್ರೈ ಮಾಡಿ. CSE ECIS ಕೂಡ ಇದೆಲ್ಲ ಟ್ರೈ ಮಾಡ್ಬೋದು. ಬ್ಯಾಕಪ್ ಆಪ್ಷನ್ ಇಟ್ಕೋಬಹುದು. ಲೈಕ್ ಈ ರೀತಿ ರೂರಲ್ ಕಾಲೇಜ್ನ ಟ್ರೈ ಮಾಡಿ. ಲೈಕ್ ಎಲ್ಲ ಬೆಂಗಳೂರು, ಮೈಸೂರು ಬೇಕು ಅಂದ್ರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಈ ರೀತಿ ಔಟರ್ ಬೆಂಗಳೂರು ಚೆಕ್ ಮಾಡಿ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳನ್ನ ನೋಡಿ. ಈ ರೀತಿ ನೀವು ಚೆಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳನ್ನ ನೋಡಿ ಕೇಳಿ, ಆ ರೀತಿ ಮಾಡಿ. ಈಗ ನಿಮಗೆ ಐಡಿಯಾ ಬಂತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.
ಥ್ಯಾಂಕ್ ಯು.